ಎಲ್ರಿಗೂ ನಮಸ್ಕಾರ. NCG ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ KA ನೋಟಿಫಿಕೇಶನ್ ಆಗಿದೆ. ಯಾವ್ದು ಅಂತ ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟಿಗೆ ಸಹಾಯಕ ಅಭಿಯಂತರರು ಅಂತ ಹೇಳ್ತೀವಿ. ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು. ನಿಮಗೆ ನಾನ್ HK ಏನಿದೆ ಮತ್ತೆ ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಎರಡಕ್ಕೂ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅಂಡ್ ಇದು ಸ್ಪೆಸಿಫಿಕ್ ಪೋಸ್ಟಿಗೆ ಇರೋದ್ರಿಂದ ನಿಮ್ಗೆ ಟೆಕ್ನಿಕಲ್ ಸಿಲೆಬಸ್ ಏನಿದೆ ಈ ವಿಡಿಯೋ ಕೆಳಗಡೆ ನಿಮ್ಗೆ ಲಿಂಕ್ ಇರುತ್ತೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ನಾನಿಲ್ಲಿ ನಿಮಗೆ GS ಸಬ್ಜೆಕ್ಟ್ ಏನಿದೆ, ಜನರಲ್ ಸ್ಟಡೀಸ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ, ಸೊ ಅದ್ರದ್ದು ಸಿಲೆಬಸ್ ಇರ್ಬೋದು, ಅದ್ರ ಜೊತೆಗೆ HK ಮತ್ತೆ ನಾನ್ HK ಬಂತು ಅಂದಾಗ ಪೋಸ್ಟ್ ಎಷ್ಟಿದೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು, ನಿಮ್ಮ ಏಜ್ ಎಷ್ಟಿರಬೇಕು, ಏಜ್ ಲಿಮಿಟ್ ಎಲ್ಲ ಏನಿದೆ, ಅದ್ರ ಜೊತೆಗೆ ಅಪ್ಲಿಕೇಶನ್ ಹಾಕೋ ಡೇಟ್ ಇಂದ ಹಿಡಿದು ನಿಮ್ಮ ವ್ಯಾಲ್ಯೂಯೇಷನ್ ಯಾವ ತರ ನಡೆಯುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಯಾವ ತರ ಇರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನಾದ್ರು ಡೌಟ್ಸ್ ಗಳಿತ್ತು ಅಂತಾನೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಶುರು ಮಾಡೋಣ. ಸೊ ಇದು ಯಾವಾಗ ನೋಟಿಫಿಕೇಶನ್ ಆಗಿರೋದು ಅಂತ ಅಂದ್ರೆ 20/5/2026 ಮೇ 20ನೇ ತಾರೀಕು. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಈ ನೋಟಿಫಿಕೇಶನ್ ಏನಿದೆ ಅಲ್ಲ, ಇದಕ್ಕಿಂತ ಮುಂಚೆ ಆ ನೋಟಿಫಿಕೇಶನ್ ನ ಕರೆದಿದ್ರು, ಬಟ್ ಒಳ ಮೀಸಲಾತಿ ಈ ತರ ಕಾರಣಗಳಿಂದ ಅದನ್ನ ಮತ್ತೆ ವಾಪಸ್ ತಗೊಂಡಿದ್ರು. ಸೊ ಯಾರ್ಯಾರು ಆ ಟೈಮಿಂಗ್ಸ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ 8/10/2025, 31/10/2025, 15/11/2025 ಅರ್ಜಿ ಆಲ್ರೆಡಿ ಆಹ್ವಾನ ಮಾಡಿದ್ರು. ಓಕೆನಾ? ಬಟ್ ಇವಾಗ ಅದನ್ನ ಹಿಂಪಡೆದು ಏನ್ ಮಾಡಿದ್ರೆ ಮತ್ತೆ ರೀನೋಟಿಫಿಕೇಶನ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಆಗ ಅಪ್ಲೈ ಮಾಡಿರ್ತಾರೆ ಗೊತ್ತಾ ಸ್ಟೂಡೆಂಟ್ಸು, ಅವ್ರು ಏನ್ ಮಾಡ್ಬೇಕು, ಇನ್ನೊಂದ್ಸತಿ ಅಪ್ಲಿಕೇಶನ್ ಹಾಕ್ಬೇಕಾ, ಇನ್ನೊಂದ್ಸತಿ ಪೇಮೆಂಟ್ ಮಾಡ್ಬೇಕಾ ಅಂತ ಅಂದ್ರೆ ಅವಶ್ಯಕತೆ ಇಲ್ಲ. ಯಾರ್ಯಾರು ಅವಾಗ ಅಪ್ಲಿಕೇಶನ್ ಹಾಕಿದಿರಾ ಮತ್ತೆ ಇನ್ನೊಂದ್ಸತಿ ಅಪ್ಲಿಕೇಶನ್ ಹಾಕೋದಾಗ್ಲಿ ಅಥವಾ ಪೇಮೆಂಟ್ ಮಾಡೋದಾಗ್ಲಿ ಅವಶ್ಯಕತೆ ಇರೋದಿಲ್ಲ. ಅದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಶುರು ಮಾಡೋಣ. ಎಷ್ಟೆಷ್ಟು ಪೋಸ್ಟ್ಗಳಿದೆ ಏನು ಅಂತ. ಐ ಹೋಪ್ ಇದು ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊಳ್ತಿದ್ದೀನಿ. ಇಲ್ಲಿ ನಾನ್ HK ಬಗ್ಗೆ ಮಾತಾಡ್ತಿದ್ದೀನಿ. ಯಾವ ಇಲಾಖೆ? ಕೃಷಿ ಮಾರಾಟ ಇಲಾಖೆ. ಯಾವ ಪೋಸ್ಟು? ಸಹಾಯಕ ಅಭಿಯಂತರರು. ಸಿವಿಲ್ ಇಂಜಿನಿಯರಿಂಗ್ ಪೋಸ್ಟಿಗೆ ಯಾವ ಗ್ರೇಡ್ ಹುದ್ದೆ ಅಂತ ಅಂದ್ರೆ ಇದು ಗ್ರೂಪ್ B ಹುದ್ದೆ ಆಗಿರುತ್ತೆ. ಹುದ್ದೆಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂತ ಅಂದ್ರೆ 10 ಪೋಸ್ಟ್ಗಳಿದೆ. ಟೋಟಲ್ ಆಗಿ ನಿಮಗೆ ಹೀಗೆ ನೋಟಿಫಿಕೇಶನ್ ಮಾಡಿದ್ರಲ್ಲ, ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಸೇರಿ ಒಟ್ಟಾರೆಯಾಗಿ ನಿಮಗೆ 37 ಪೋಸ್ಟ್ಗಳು ಸಿಗತ್ತೆ. ಅದರಲ್ಲಿ 30 ನಾನ್ HKದು, ಇನ್ನ 7 HKದು. ಓಕೆನಾ? ಸೊ ಜಾಸ್ತಿ ಪೋಸ್ಟ್ಗಳಿಲ್ಲ, ಕಡಿಮೆನೇ ಇದೆ. ಬಟ್ ಇದು ನಿಮ್ಗೆ ಕಾಂಪಿಟೇಷನ್ ಕೂಡ ಕಡಿಮೆ ಆಗತ್ತಲ್ವಾ, ಅಂದ್ರೆ ಇಂಜಿನಿಯರಿಂಗ್ ಅದರಲ್ಲೂ ಸಿವಿಲ್ ಮತ್ತೆ ಮೆಕ್ಯಾನಿಕಲ್ ಯಾರು ಮಾಡಿರ್ತಾರೋ ಅವ್ರಿಗೆ ಮಾತ್ರನೇ ಇರೋದ್ರಿಂದ ಪರ್ಟಿಕ್ಯುಲರ್ ಪೋಸ್ಟ್ ಯಾರ್ಯಾರು ಎಜುಕೇಶನ್ ಆಗಿದೆ ಅವರು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಬೆಂಗಳೂರು ನೀರು ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಬಂತು ಅಂದಾಗ ನಿಮಗೆ 3 ತರದ ಹುದ್ದೆ ಇದೆ. ಓಕೆನಾ? ಇಲ್ಲ ಅಸಿಸ್ಟೆಂಟ್ ಇಂಜಿನಿಯರ್ದೇನೆ, ಸಹಾಯಕ ಅಭಿಯಂತರ, ಬಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿ ಬೇರೆ ಬೇರೆ ಇದೆ. ಸಿವಿಲ್ ಇದೆ, ಮೆಕ್ಯಾನಿಕಲ್ ಇದೆ, ಮತ್ತೆ ಕಂಪ್ಯೂಟರ್ ಸೈನ್ಸ್ ಇದೆ. ಗ್ರೂಪ್ B ಪೋಸ್ಟ್ ಅಂಡ್ ಇದರಲ್ಲಿ ಗ್ರೂಪ್ A ಪೋಸ್ಟ್ ಕೂಡ ಇದೆ, ಒಂದಿದೆ ಅಷ್ಟೇನೆ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಸಿವಿಲ್ ಅವರಿಗೆ ಎಷ್ಟು ಪೋಸ್ಟ್ಗಳಿದೆಯಪ್ಪ ಅಂತ ಅಂದ್ರೆ 13 ಪೋಸ್ಟ್ಗಳಿದೆ. ಮೆಕ್ಯಾನಿಕಲ್ ಅವರಿಗೆ 2 ಪೋಸ್ಟ್ ಇದೆ. ಕಂಪ್ಯೂಟರ್ ಸೈನ್ಸ್ ಅವರಿಗೆ 1 ಪೋಸ್ಟ್ ಇದೆ. ಓಕೆನಾ? ಸೊ ಟೋಟಲ್ ಆಗಿ ಎಷ್ಟು ಪೋಸ್ಟ್ ಆಯ್ತು? 16 ಪೋಸ್ಟ್ ಆಯ್ತು. ಯಾವ್ದ್ರಲ್ಲಿ? ಬೆಂಗಳೂರು ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ BWSSBಲಿ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ. ಇದರಲ್ಲಿ ಗ್ರೂಪ್ A ಪೋಸ್ಟ್ ಇದೆ. ಯಾರಿಗೆ? ಸಿವಿಲ್ ಇಂಜಿನಿಯರಿಂಗ್ ಅವ್ರಿಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ. ನೆಕ್ಸ್ಟ್ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಅವ್ರಿಗೆ, ಸಿವಿಲ್ ಅವ್ರಿಗೆ ಅದರಲ್ಲೂ ಕೂಡ. ಸೊ ಇದರಲ್ಲಿ ಬರೀ ಸಿವಿಲ್ ಅವ್ರಿಗೆ ಮಾತ್ರನೇ ಕೊಟ್ಟಿರೋದು. ಇದು ಗ್ರೂಪ್ B ಪೋಸ್ಟ್. ಎಷ್ಟಿದೆ ಅಂತ ಅಂದ್ರೆ ಗ್ರೂಪ್ A ಪೋಸ್ಟ್ ಒಂದಿದೆ. ಗ್ರೂಪ್ B ಪೋಸ್ಟ್ ಬಂತು ಅಂದ್ರೆ ನಿಮ್ಗೆ 3 ಪೋಸ್ಟ್ ಸಿಗುತ್ತೆ. ಒಟ್ಟಾರೆಯಾಗಿ ನಿಮ್ಗೆ ಎಷ್ಟಾಗುತ್ತೆ? 4 ಪೋಸ್ಟ್ ಆಗುತ್ತೆ. ಸೊ ಇದ್ರಲ್ಲಿ ನಿಮಗೆ ಎಷ್ಟಾಯ್ತು? ಇದರಲ್ಲಿ 16 + 4 20, ಹಿಂದೆ 10 ಪೋಸ್ಟ್. ಸೊ ನಾನ್ HKಗೆ ಎಷ್ಟಾಯ್ತು? 30 ಪೋಸ್ಟ್ಗಳು ಸಿಗುತ್ತೆ. ಸೊ ಹಾಗಾದ್ರೆ HKಗೆ ಎಷ್ಟಿದೆಯಪ್ಪ ಅಂತ ಅಂದ್ರೆ 7 ಪೋಸ್ಟ್ ಇದೆ. ಯಾವ್ದ್ರಲ್ಲಿ? BWSSBನೇ. ಅದರಲ್ಲಿ ಸಿವಿಲ್ ಬಂತು ಅಂದ್ರೆ ಮತ್ತೆ ಮೆಕ್ಯಾನಿಕಲ್ ಅವ್ರಿಗೆ ಎರಡು ಕೂಡ ಗ್ರೂಪ್ ಬಿನೇ ಇರೋದು, ಗ್ರೂಪ್ A ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದವ್ರಿಗೆ. ಟೋಟಲ್ ಆಗಿ ಸಿವಿಲ್ ಬಂತು ಅಂದ್ರೆ 5 ಇದೆ, ಮೆಕ್ಯಾನಿಕಲ್ ಬಂತು ಅಂದ್ರೆ 1 ಇದೆ.
6 ಪೋಸ್ಟ್ ಆಯ್ತು. ಅದ್ರ ಜೊತೆ ನೆಕ್ಸ್ಟ್ ನಿಗಮ ನಿಯಮಿತದಲ್ಲಿ ಸಿವಿಲ್ ಅವರಿಗೆ ಗ್ರೂಪ್ ಬಿ ಪೋಸ್ಟ್ ಇದೆ, ಅದು ಒಂದೇ ಬಂದಿದೆ. ಟೋಟಲ್ ಆಗಿ 6+7 ಎಷ್ಟಾಯ್ತು, ಸಾರಿ 6+1 ಎಷ್ಟಾಯ್ತು, 7 ಆಯ್ತು. ನೆಕ್ಸ್ಟ್ ಇದ್ರಲ್ಲಿ ತಗೊಂಡಾಗ ಅಂತ ಅಂದ್ರೆ ಇದು ನಿಮ್ಗೆ ಪೋಸ್ಟ್ ಕ್ಯಾಟಗರೈಸೇಷನ್ ಆಯ್ತು. ಸೊ ಹಾಗಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರ್ಬೇಕು ನಿಮ್ಗೆ ಇಂಡಿವಿಜುವಲ್ ಆಗಿ ಹೇಳಿದ್ದಾರೆ. ಮೊದಲನೇದು ಕೃಷಿ ಮಾರಾಟ ಇಲಾಖೆ. ಸಿವಿಲ್ ಅವರಿಗೆ ಏನಿರ್ಬೇಕಪ್ಪ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೇಕು. ಓಕೆನಾ? ಸೊ ಇದಕ್ಕಿಂತ ಮುಂಚೆ ನಾನು ಪೋಸ್ಟ್ಗಳು ಹೇಳಿದ್ದೀನಿ, ಅದಕ್ಕೆ ಯಾರ್ಯಾರು ಎಲಿಜಿಬಲ್ ಇದೆಯೋ ಅವರು ಇದನ್ನ ನೋಡ್ಕೊಳ್ಳಿ. ನಿಮ್ದು ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೇಕು, ಕೃಷಿ ಮಾರಾಟ ಇಲಾಖೆಗೆ ಮಾತ್ರ. ನೆಕ್ಸ್ಟ್ ಬಂತು ಅಂದ್ರೆ BWSSB ಸಹಾಯಕ ಇಂಜಿನಿಯರ್ ಸಿವಿಲ್. ಸಿವಿಲ್ ಓದಿರೋರು ಇಲ್ಲಿ ನೀವು ಒಂದು ಇಂಜಿನಿಯರಿಂಗ್ ಮಾಡಿರ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಹೇಳಿದಾರೆ ನೋಡಿ, ಎಲ್ಲಿಂದ ಅಂದ್ರೆ ಅಂಡ್ shall be a computer literate through passing minimum of 6 months duration course in computer basics. ಕಂಪ್ಯೂಟರ್ ಬೇಸಿಕ್ಸ್ ಏನಿದೆ ಗೊತ್ತಾ? ಸೊ ಅದ್ರಲ್ಲಿ 6 months ಕೋರ್ಸ್ ನ ನೀವು ಮಾಡಿರ್ಬೇಕು. ಇಂಜಿನಿಯರಿಂಗು ಆಗಿರ್ಬೇಕು, ಅದ್ರ ಜೊತೆಗೆ ಈ ಸರ್ಟಿಫಿಕೇಟ್ ಕೂಡ ನೀವು ಹೊಂದಿರಬೇಕು ಅನ್ನೋದು. ನೆಕ್ಸ್ಟ್ BWSSB ಮೆಕ್ಯಾನಿಕಲ್ ಅವರಿಗೆ, ಇದು ಸಿವಿಲ್, ಇದು ಮೆಕ್ಯಾನಿಕಲ್ ಅವ್ರಿಗೆ. ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರ್ಬೇಕು, ಅದ್ರ ಜೊತೆಗೆ ಈ ಕಂಪ್ಯೂಟರ್ ಲಿಟ್ರೇಟ್ ಏನಿದೆ ಅದು ಕೂಡ ಮಾಡಿರ್ಬೇಕು. 6 months ಕೋರ್ಸ್ ಆಗಿರ್ಬೇಕು. ಓಕೆನಾ? ನೆಕ್ಸ್ಟ್ BWSSB ಕಂಪ್ಯೂಟರ್ ಸೈನ್ಸ್ ಒಂದೇ ಒಂದು ಪೋಸ್ಟ್ ಇತ್ತಲ್ವಾ, ಅವರಿಗೂ ಕೂಡ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ನೀವು ಕೂಡ ಏನ್ ಹೊಂದಿರಬೇಕು, ಕಂಪ್ಯೂಟರ್ ಬೇಸಿಕ್ಸ್ ಅಲ್ಲಿ. ಸೊ 6 months ಡ್ಯೂರೇಷನ್ ಸರ್ಟಿಫಿಕೇಟ್ ಓದಿರ್ಬೇಕು, ಸರ್ಟಿಫಿಕೇಟ್ ಹೊಂದಿರಬೇಕು. ಓಕೆನಾ? ಅದಾಗಿದಾದ್ಮೇಲೆ KSS IDC ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಗ್ರೂಪ್ ಎ ಪೋಸ್ಟ್ ಇತ್ತಲ್ವಾ, ಅದಕ್ಕೆ ಒಂದು ಸ್ಪೆಷಲೈಸೇಷನ್ ಏನ್ ಹೇಳ್ತಿದ್ರೆ ಅಂತ ಅಂದ್ರೆ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೇಕು. ಓಕೆನಾ? ಅದ್ರ ಜೊತೆಗೆ ಇನ್ನೊಂದಿದೆ ನೋಡಿ, 3 years ಎಕ್ಸ್ಪೀರಿಯನ್ಸ್ ಇನ್ ರಿಲೆವೆಂಟ್ ಫೀಲ್ಡ್. ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ, ಜಸ್ಟ್ ನೀವು ಡಿಗ್ರಿ ಹೊಂದಿದ್ರೆ ಸಾಕಾಗಲ್ಲ. ಸೊ ಅದ್ರ ಜೊತೆಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು, ಅದು 3 years. ನೆಕ್ಸ್ಟ್ KSS IDC ಸಿವಿಲ್ ಅವರಿಗೆ ಸಿವಿಲ್ ಇಂಜಿನಿಯರಿಂಗ್ ಹೊಂದಿರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಷ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಆಗತ್ತೆ. ವಯೋಮಿತಿ ಆಬ್ವಿಯಸ್ ಆಗಿ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ನೀವು ಎಲ್ಲಿವರೆಗೂ ಕೂಡ ನೀವು ಕಾಂಪೀಟ್ ಮಾಡ್ಬೋದು ಅಂತ ಅಂದ್ರೆ ಸಾಮಾನ್ಯ ಅರ್ಹತೆ ಜನರಲ್ ಮೆರಿಟ್ ಅವರು 40 years, 2A 2B 3A 3B, OBC ಕ್ಯಾಂಡಿಡೇಟ್ಸ್ 43 years, SC ST ಮತ್ತೆ ಕ್ಯಾಟಗರಿ 1 ಅವ್ರಿಗೆ 45 years ವರೆಗೂ ಕೂಡ ನೀವು ಮಾಡ್ಬೇಕಾಗತ್ತೆ. ಮಿನಿಮಮ್ ನಿಮಗೆ 18 years ಆಗಿರ್ಬೇಕು. ಓಕೆನಾ? ಸೊ 18 years ಇವಾಗ ಎಲ್ಲರೂ ಕೂಡ ಡಿಗ್ರಿ ಮಾಡಿದೀವಿ ಅಂತ ಅಂದ್ರೆ ಇದ್ದೇ ಇರುತ್ತೆ. ಸೊ ಅದ್ರಲ್ಲಿ ಏನು ತೊಂದರೆ ಇಲ್ಲ, ಬಟ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಇದಾದ್ಮೇಲೆ ಯಾವ ತರ ನೀವು ಅಪ್ಲಿಕೇಶನ್ ನ ಹಾಕ್ಬೇಕು ಅನ್ನೋದನ್ನ ಹೇಳ್ತಿದ್ದೀನಿ. ಒಂದು, ಈ ವೆಬ್ಸೈಟ್ಗೆ ನೀವು ಹೋಗಿ ಅಪ್ಲಿಕೇಶನ್ ನ ಹಾಕ್ಬೇಕಾಗತ್ತೆ. ಇನ್ನೊಂದು, ಅರ್ಜಿ ಆಲ್ರೆಡಿ ಓಪನ್ ಆಗಿದೆ. 21st May ಇಂದಾನೆ ಅರ್ಜಿ ಓಪನ್ ಆಗಿದೆ. ಲಾಸ್ಟ್ ಡೇಟು 4/6/2026. ಪೇಮೆಂಟ್ ಇಂದು ಲಾಸ್ಟ್ ಡೇಟು ನೆಕ್ಸ್ಟ್ ಡೇ ಕೊಡ್ತಾರೆ. ಸೊ ಸಂಜೆ 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇದ್ದೀರಾ ದಯವಿಟ್ಟು ಈಗಲೇ ಅಪ್ಲಿಕೇಶನ್ ನ ಹಾಕಿ, ಲಾಸ್ಟ್ ಮೂಮೆಂಟ್ ವರೆಗೂ ಬಿಟ್ಕೋಬೇಡಿ. ಸೊ ಇದೇನಾದ್ರು ಎಕ್ಸಾಮ್ ಡೇಟ್ ಏನಾದ್ರು ಅನೌನ್ಸ್ ಆಗಿದೆಯಾ ಅಂತ ಅಂದ್ರೆ ಇನ್ನೂ ಅನೌನ್ಸ್ ಆಗಿಲ್ಲ. ಸೊ ನೀವು ವೆಬ್ಸೈಟ್ ನ ನೋಡ್ತಿರ್ಬೇಕಾಗತ್ತೆ ಅವಾಗ ಯಾವಾಗ ಅವರು ಅನೌನ್ಸ್ ಮಾಡ್ತಾರೆ ಅಂತ. ಸೊ ಅವ್ರ ವೆಬ್ಸೈಟ್ ಅಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಎಕ್ಸಾಮ್ ಡೇಟ್ ನ. ಎಕ್ಸಾಮ್ ಫೀಸ್ ಬಂತು ಅಂದ್ರೆ ಜನರಲ್ ಮೆರಿಟ್ ಮತ್ತೆ OBC ಕ್ಯಾಂಡಿಡೇಟ್ಸ್ ಗೆ 750 ಇದೆ. SC ST ಕ್ಯಾಟಗರಿ 1, ಎಕ್ಸ್ ಮಿಲಿಟರಿ ಮತ್ತೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದೆ. ಓಕೆನಾ? ಇದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದೆ, ಅಂದ್ರೆ 8/10/2025, 31/10/2025, 15/11/2025 ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ನಿಗದಿತ ಶುಲ್ಕವನ್ನು ಪಾವತಿಸಿರುವ ಅಭ್ಯರ್ಥಿಗಳು ಯಾರ್ಯಾರು ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡಿರ್ತೀರಾ ಅಲ್ವಾ, ಅವರು ಮತ್ತೊಮ್ಮೆ ಅದೇ ವಿಷಯದ ಹುದ್ದೆಗೆ ಅರ್ಜಿ ಸಲ್ಲಿಸುವ, ಅಪ್ಲಿಕೇಶನ್ ಹಾಕೋದು ಮತ್ತೆ ಶುಲ್ಕ ಪಾವತಿಸುವ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಹೊಸದಾಗಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಜಿಯನ್ನು ಪೂರ್ಣಗೊಳಿಸಿ ನಿಗದಿತ ಶುಲ್ಕವನ್ನು ಪಾವತಿಸತಕ್ಕದ್ದು. ಯಾರ್ಯಾರು ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಇದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಮಾಡಿದಾಗ ಸೇಮ್ ನೋಟಿಫಿಕೇಶನ್,
ಸೊ ನೀವು ಇನ್ನೊಂದ್ಸತಿ ಅಪ್ಲೈ ಮಾಡಿ ಅಥವಾ ಏನು ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಯಾರ್ಯಾರು ಹೊಸದಾಗಿ ಇವಾಗ ಹಾಕ್ತಿದ್ದೀರಾ ಗೊತ್ತಾ, ಅವರು ನೀವೇನ್ ಮಾಡ್ಬೇಕಾಗತ್ತೆ, ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡ್ಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಹೇಗ್ ನಡೆಯುತ್ತಪ್ಪ ಇದು ಎಕ್ಸಾಮ್ ಅಂತ ಅಂದ್ರೆ, ಇದರಲ್ಲಿ ಗ್ರೂಪ್ ಎ ಪೋಸ್ಟ್ ಇದೆ, ಗ್ರೂಪ್ ಬಿ ಪೋಸ್ಟ್ ಇದೆ. ಇದಕ್ಕೆ ಏನಾದ್ರು ಪ್ರಿಲಿಮ್ಸ್ ಮೇನ್ಸ್ ಏನಾದ್ರು ಇರುತ್ತಾ ಅಂತಾನೆ ಖಂಡಿತ ಇಲ್ಲ. ಆಕ್ಚುಲಿ ಇದು ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನೀವು ಪ್ರಿಲಿಮ್ಸ್ ಬರ್ದು ಮತ್ತೆ ಮೇನ್ಸ್ ಕ್ವಾಲಿಫೈ ಬರಿಬೇಕು ಅಂತ ಅಂದ್ರೆ ಮತ್ತೆ ಅದಾದ್ಮೇಲೆ ಇಂಟರ್ವ್ಯೂ, ಸೊ ಇದೆಲ್ಲ ತುಂಬಾ ಟೀರಿಯಸ್ ಪ್ರೋಸೆಸ್ ಇರ್ತಿತ್ತು. ಬಟ್ ಇಲ್ಲಿ ನಿಮ್ಗೆ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಆಫ್ಲೈನ್ OMR ಮಾದರಿಯಲ್ಲಿ ಪರೀಕ್ಷೆ ನಡೆಯುತ್ತೆ. MCQs ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ ಇರುತ್ತೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ರೆ ದಯವಿಟ್ಟು ಅಪ್ಲಿಕೇಶನ್ ನ ಹಾಕಿ ನೀವು ಎಕ್ಸಾಮ್ ನ ಅಟೆಂಡ್ ಮಾಡಿ ಆರಾಮಾಗಿ ನೀವು ಏನ್ ಮಾಡ್ಬೋದು, ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೋದು. ಸೊ ಪರೀಕ್ಷೆಗಳು ಎಲ್ಲೆಲ್ಲಿ ನಡೆಯುತ್ತೆ ಅಂತ ಅವ್ರು ಲಿಸ್ಟ್ ಕೊಟ್ಟಿರ್ತಾರೆ. ನಿಮಗೆ ಎಕ್ಸಾಮ್ ಇನ್ನೊಂದು 10 days ಇದ್ದಂಗೆ ಹಾಲ್ ಟಿಕೆಟ್ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಸೆಂಟರ್ ನ ನೋಡ್ಕೊಳ್ಳಿ. ಎಕ್ಸಾಮ್ ಸೆಂಟರ್ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹಾಲ್ ಟಿಕೆಟ್ ಮತ್ತೆ ಒಂದು ಒರಿಜಿನಲ್ ID ಕಾರ್ಡು ಮತ್ತೆ ಫೋಟೋಸ್ ನ ನೀವು ಕ್ಯಾರಿ ಮಾಡ್ಬೇಕಾಗತ್ತೆ. ಓಕೆನಾ. ಅದ್ರ ಜೊತೆಗೆ ಕಡ್ಡಾಯ ಕನ್ನಡ ಬಂತು ಅಂದಾಗ ಯಾರ್ಯಾರು ಆಲ್ರೆಡಿ ಫಸ್ಟ್ ಲ್ಯಾಂಗ್ವೇಜ್ ಓದಿದ್ದೀರಾ, ಕನ್ನಡನ 10th ಅಲ್ಲಿ ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ದೀರಾ, ಅವರು ಬರೆಯೋ ಅವಶ್ಯಕತೆ ಇರಲ್ಲ. ಮತ್ತೆ ಇದಕ್ಕಿಂತ ಮುಂಚೆ ನೀವೇನಾದ್ರೂ ಇವಾಗ KPSC ಅಥವಾ KEA ಕನ್ನಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮಾಡುತ್ತೆ ಗೊತ್ತಾ, ಅದ್ರಲ್ಲಿ ಏನಾದ್ರು ನೀವು ಕ್ವಾಲಿಫೈ ಆಗಿತ್ತು ಅಂದ್ರೂ ಕೂಡ ನೀವು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಇದು ಬಿಟ್ಟು ಏನಾದ್ರು ಇತ್ತು ಅಂತ ಅಂದ್ರೆ ನೀವು ಈ ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ 150 ಕ್ವಶನ್ಸ್ ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ. ಅದ್ರಲ್ಲಿ ಮಿನಿಮಮ್ 50 ನೀವು ತಗೊಳ್ಬೇಕಾಗತ್ತೆ. ಅದು ಪಾಸಿಂಗ್ ಮಾರ್ಕ್ಸ್. ನೀವು ಅಷ್ಟು ತಗೊಂಡ್ರೆ ಮಾತ್ರ ನೀವು ನಿಮ್ಮ ಈ ಏನ್ ಪೇಪರ್ಸ್ ಬರ್ದಿರ್ತೀರ, ಜನರಲ್ ಸ್ಟಡೀಸ್ ಮತ್ತೆ ಸ್ಪೆಸಿಫಿಕ್ ಪೇಪರ್, ಅದು ಕನ್ಸಿಡರ್ ಮಾಡ್ತಾರೆ, ಇಲ್ಲಾಂದ್ರೆ ಕನ್ಸಿಡರ್ ಮಾಡಲ್ಲ. ಅಂಡ್ ಇದು ಪಾಸಿಂಗ್ ಮಾರ್ಕ್ಸ್ ಜಸ್ಟ್ ಆಗಿರುತ್ತೆ. ಇದನ್ನ ನಿಮ್ಗೆ ಕಟ್ ಆಫ್ಗೆ ಇನ್ಕ್ಲೂಡ್ ಮಾಡೋದಾಗ್ಲಿ ಅಥವಾ ನೆಕ್ಸ್ಟ್ ಪ್ರಾಸೆಸ್ಗೆ ತಗೊಳ್ಳೋದಾಗ್ಲಿ ಇಲ್ಲ, ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಅಷ್ಟೇನೆ. ಸೊ ಇದನ್ನ ಒಂದ್ಸತಿ ನೀವು ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಸಿಲೆಬಸ್ ಬಂತು ಅಂದ್ರೆ, ಸಿಲೆಬಸ್ ಅಲ್ಲಿ ಏನೇನಿದೆ, ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಏನೇನಿದೆ. ಸೊ ಇದು ಯಾರ್ಯಾರಿಗೆ, ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ, ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ, ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಬಿ, ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಸೈನ್ಸ್ ಗ್ರೂಪ್ ಬಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಿವಿಲ್ ಗ್ರೂಪ್ ಎ. ಇಷ್ಟು ಪೋಸ್ಟ್ ಗಳಿಗೆ ಹೇಳ್ತಿರುವಂತದ್ದು. ನಿಮ್ಗೆ 2 ಪೇಪರ್ ಇರುತ್ತೆ. ಒಂದು ಜನರಲ್ ಸ್ಟಡೀಸು, ಇನ್ನೊಂದು ನಿಮ್ಮ ನಿರ್ದಿಷ್ಟ ಪತ್ರಿಕೆ. ಓಕೆನಾ. ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಜನರಲ್ ಸ್ಟಡೀಸ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್ ಇದ್ದೇ ಇರುತ್ತೆ. ಸಾಮಾನ್ಯ ವಿಜ್ಞಾನ, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಕರ್ನಾಟಕ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರ. ಕರ್ನಾಟಕ ಇತಿಹಾಸ ಅಂದ್ರೆ ಏನ್ಶಿಯಂಟು ಗೊತ್ತಿರಬೇಕು, ಮಿಡಿವಲ್ಲು ಗೊತ್ತಿರಬೇಕು, ಮಾಡರ್ನ್ ಗೊತ್ತಿರಬೇಕು. ಪ್ರತಿಯೊಂದಕ್ಕೂ ಕೂಡ ಕರ್ನಾಟಕದ ರಿಲೇಟೆಡ್ ಗೊತ್ತಿರಬೇಕಾಗತ್ತೆ. ಮತ್ತೆ ಕರ್ನಾಟಕ ಜಿಯೋಗ್ರಫಿ ಗೊತ್ತಿರಬೇಕು. ಭಾರತದ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರ ಸೇಮ್ ಅದೇ, ಏನ್ಶಿಯಂಟ್, ಮಿಡಿವಲ್, ಮಾಡರ್ನ್ ಗೊತ್ತಿರಬೇಕಾಗತ್ತೆ. ಮತ್ತೆ ಇಂಡಿಯನ್ ಜಿಯೋಗ್ರಫಿ, ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸು, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಮೆಂಟಲ್ ಅಬಿಲಿಟಿ ಇರ್ಬೋದು, ಇಂಡಿಯನ್ ಪಾಲಿಟಿ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ. ಓಕೆನಾ. ನಿಮಗೆ ಬಂತು ಅಂತ ಅಂದ್ರೆ ಅದ್ರ ಜೊತೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ, ನಿಮ್ಗೆ EVS ಕೂಡ ನೋಡ್ಕೊಳ್ಬೇಕಾಗತ್ತೆ. ಎಕನಾಮಿ, ಇಂಟರ್ನ್ಯಾಷನಲ್ ರಿಲೇಷನ್ಸು, ಪರಿಸರ ವಿಜ್ಞಾನ EVS ಇದೆ. ತಾರ್ಕಿಕ ಆಲೋಚನೆ ಮತ್ತು ದೈನಂದಿನ ಗ್ರಹಿಕೆಯ ವಿಷಯಗಳು, ಡೈಲಿ ಸೈನ್ಸ್ ಗೊತ್ತಿರಬೇಕು. ಮತ್ತೆ ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿನ ಪ್ರಾಯೋಗಿಕ ಜ್ಞಾನ, ಅಂದ್ರೆ ಇವಾಗ ಕಂಪ್ಯೂಟರ್ ಬೇಸಿಕ್ಸ್ ಏನ್ ಹೇಳಿದಾರಲ್ಲ, ಸೊ ಅದಕ್ಕೂ ರಿಲೇಟೆಡ್ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಇದಿಷ್ಟು ಕೂಡ ಏನು ಜನರಲ್ ಸ್ಟಡೀಸ್ದು. ಅಂಡ್ ಎಷ್ಟು ಮಾರ್ಕ್ಸ್ ಇದೆಯಪ್ಪ ಅಂತ ಅಂದ್ರೆ, ಇದಕ್ಕೆ 300 ಮಾರ್ಕ್ಸ್ ಇರುತ್ತೆ. ಎಷ್ಟು ಟೈಮ್ ಕೊಡ್ತಿದ್ದಾರೆ, 2 hours ಕೊಡ್ತಿದ್ದಾರೆ. 300 ಮಾರ್ಕ್ಸ್ 2 hours ಕೊಡ್ತಿದ್ದಾರೆ. ನಿಮ್ಮ ಸ್ಪೆಸಿಫಿಕ್ ಪೇಪರ್ಗೂ ಏನಾಗುತ್ತೆ, 300 ಮಾರ್ಕ್ಸ್ 2 hours ಇರುತ್ತೆ. ಸೊ ಆಬ್ವಿಯಸ್ ಆಗಿ 100 ಕ್ವಶನ್ಸ್, 1 ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಹಾಗಾದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆಯಾ ಅಂತ ಅಂದ್ರೆ ಖಂಡಿತ ಇದೆ. ಅಂಡ್ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಈ GS ಗೆ ಸಂಬಂಧಪಟ್ಟಿರೋ ಹಾಗೆ ನಿಮ್ಗೆ ಟೆಕ್ನಿಕಲ್ ಸಿಲೆಬಸ್ ನಿಮಗೆ ಗೊತ್ತಿರುತ್ತೆ. ಅಂಡ್ ಯಾರ್ಯಾರು ಟೆಕ್ನಿಕಲ್ ಸಿಲೆಬಸ್ ಬೇಕು, ಈ ವಿಡಿಯೋ ಕೆಳಗಡೆ ನಾನು ನಿಮ್ಗೆ ಒಂದು ಲಿಂಕ್ ಹಾಕಿರ್ತೇನೆ. ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಟೆಕ್ನಿಕಲ್ ಸಿಲೆಬಸ್ ಡೌನ್ಲೋಡ್ ಆಗುತ್ತೆ. ಯಾರ್ಯಾರಿಗೆ GS ಗೆ ಕ್ಲಾಸಸ್ ಬೇಕು, ನಮ್ಮ ಸಂಸ್ಥೆ ಕಡೆಯಿಂದ GS ಗೆ ಕ್ಲಾಸಸ್ ನ ಪ್ರೊವೈಡ್ ಮಾಡ್ತಿದೀವಿ. ಓಕೆನಾ. ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ 3 ಫಾರ್ಮೆಟ್ ಅಲ್ಲೂ ಕೂಡ ಇದೆ.
ಸೊ ಈಗ ಆಲ್ರೆಡಿ ಇಲ್ಲಿ ಮಾಡಿರುವಂತ ಸ್ಟೂಡೆಂಟ್ಸ್ ಗಳು ಯೂಶಲಿ ವರ್ಕ್ ಪ್ರೊಫೆಷನಲ್ಸ್ ಇರ್ತಾರೆ, ಅಥವಾ ಇವಾಗಿನ ಫ್ರೆಶರ್ ಕೂಡ ಇರಬಹುದು. ಸೊ ಯಾರ್ಯಾರು ನೋಡ್ತಿದ್ದಾರೆ ಜನರಲ್ ಸ್ಟಡೀಸ್ಗೆ, ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ಕ್ಲಾಸಸ್ ಗಳು ಪ್ರೊವೈಡ್ ಮಾಡ್ತೀವಿ, ಮತ್ತೆ ಅದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಜನರಲ್ ಸ್ಟಡೀಸ್ ಕಂಪ್ಲೀಟ್ ಆಗಿ ಏನಿದೆ ಅದನ್ನ ನಾವು ಮುಗಿಸ್ಕೊಡ್ತೀವಿ. ಓಕೆನಾ? ನಿಮಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಬಂತು ಅಂದ್ರೆ ಖಂಡಿತ ಇದೆ. ಇವಾಗ ಒಂದು ಕ್ವಶನ್ಗೆ ನಿಮ್ಗೆ 3 ಮಾರ್ಕ್ಸ್ ಇದೆ ಅಂತ ಅಂದ್ರೆ, ಸೊ ನೆಗೆಟಿವ್ ಎಷ್ಟಿರುತ್ತಪ್ಪ ಅಂದ್ರೆ 0.75 ಇರುತ್ತೆ. ಅರ್ಥ ಆಗ್ತಿದೆಯಾ? 0.75 ಇರುತ್ತೆ. ಅಂಡ್ ಇನ್ನೊಂದು ಏನಂತ ಅಂದ್ರೆ, ಕೆಇ ಅವರು ಒಂದು ಕ್ವಶನ್ಗೆ 5 ಹೋಲ್ ಕೊಟ್ಟಿರ್ತಾರೆ. ಓಕೆನಾ? 5 ರೌಂಡ್ಸ್ ಕೊಟ್ಟಿರ್ತಾರೆ. ಈಗ ಫಸ್ಟ್ ಕ್ವಶನ್ ಅಂತ ಅಂದ್ರೆ ಈ ತರ 5 ಹೋಲ್ಸ್ ಇರುತ್ತೆ. ನೀವು ಇದ್ರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ನ ಚೂಸ್ ಮಾಡ್ಬೇಕು. ABCD ಅನ್ನೋದ್ರಲ್ಲಿ ಒಂದಿರುತ್ತೆ, ಅದನ್ನ ನೀವು ಚೂಸ್ ಮಾಡ್ಬೇಕು. ಇನ್ ಕೇಸ್ ನಿಮ್ಗೆ ಆ ಕ್ವಶನ್ ಗೊತ್ತಿಲ್ಲ ಅಂದ್ರೆ, ಆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ, ಸೊ ನೀವೇನ್ ಮಾಡ್ಬೇಕಾಗತ್ತೆ, 5th ಆಪ್ಷನ್ ಏನಿರುತ್ತೋ ಅದನ್ನ ರೌಂಡ್ ಆಫ್ ಮಾಡ್ಬೇಕು. ಇದನ್ನ ಯಾವಾಗ ಮಾಡ್ಬೇಕಂದ್ರೆ, ಇವಾಗ ನಿಮ್ಗೆ 3 hours ಟೈಮ್ ಕೊಟ್ಟಿರ್ತಾರೆ. ಸೊ ಅದಾಗಿದಾದ್ಮೇಲೆ ಮತ್ತೆ ಏನಾಗುತ್ತೆ, ನಿಮಗೆ 5 minutes ಟೈಮ್ ಕೊಡ್ತಾರೆ ಬೆಲ್ಲ ಆಗಿದಾದ್ಮೇಲೆ. ಅವಾಗ ನೀವು ಯಾವ್ಯಾವ ಕ್ವಶನ್ ಗೊತ್ತಿಲ್ಲ ಅಲ್ಲ, ಅದೆಲ್ಲದಕ್ಕೂ ಕೂಡ ಮಾರ್ಕ್ ಮಾಡ್ಲೇಬೇಕು. ಇನ್ ಕೇಸ್ ನೀವು ಮಾರ್ಕ್ ಮಾಡ್ಲಿಲ್ವಾ, ಅದಕ್ಕೂ ಕೂಡ ಕಟ್ ಮಾಡ್ತಾರೆ, ನೆಗೆಟಿವ್ ವ್ಯಾಲ್ಯೂಯೇಷನ್ ಆಗುತ್ತೆ. ಓಕೆನಾ? 0.75 ನಿಮ್ಗೆ ಕಟ್ ಮಾಡ್ತಾರೆ. ಸೊ ಆದ್ರಿಂದ ನೀವೇನ್ ಮಾಡ್ಬೇಕಂತ ಅಂದ್ರೆ, ಗೊತ್ತಿಲ್ದಲ್ಲಿರೋ ಕ್ವಶನ್ಸ್ಗೆ ಮಾರ್ಕ್ ಮಾಡ್ಬಿಟ್ಟು ಬರೋದು ಮರಿಬೇಡಿ. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಇವಾಗ ನೀವೇನ್ ಬರೀದಿರ 300 ಮಾರ್ಕ್ಸ್ಗೆ, ಅದರಲ್ಲಿ ಮಿನಿಮಮ್ ನೀವು 35% ತಗೊಳ್ಳೇಬೇಕು. ಫಾರ್ ಎಕ್ಸಾಂಪಲ್, ಇವಾಗ 100 ಕ್ವಶನ್ಸ್ಗೆ 300 ಮಾರ್ಕ್ಸ್ ಇದೆ ಅಂತ ಅಂದ್ರೆ, ಇದರಲ್ಲಿ ನೀವು 35% ತಗೊಳ್ಳೇಬೇಕು. ಇಲ್ಲ ಅಂತ ಅಂದ್ರೆ ನಿಮ್ದು ಕನ್ಸಿಡರ್ ಆಗೋದಿಲ್ಲ. ನೀವು ಯಾವ ಕ್ಯಾಟಗರಿನಾದ್ರೂ ಇರ್ಲಿ, ಪೇಪರ್ 1 ಪೇಪರ್ 2 ಎರಡೂ ಕೂಡ ಹೇಳ್ತಿರೋದ್ರಲ್ಲಿ ಮೆನ್ಷನ್ ಮಾಡಿ ಏನ್ ಹೇಳಿಲ್ಲ ಪರ್ಟಿಕ್ಯುಲರ್ ಪೇಪರ್ 1 ಪೇಪರ್ 2 ಅಂತ. ಸೊ ಇಟ್ ಈಸ್ ಬೈ ಡಿಫಾಲ್ಟ್ ಏನದು, ಪೇಪರ್ 1 ಪೇಪರ್ 2 ಎರಡೂ ಸೇರಿ ಅಂತ. ಪೇಪರ್ 1 35%, ಪೇಪರ್ 2 35% ಅಂತ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಅಷ್ಟು ತಗೊಳ್ಳೇಬೇಕು. ಇಲ್ಲ ಅಂದ್ರೆ ನೀವು ಕಟ್ ಆಫ್ ಹತ್ರ ಇದ್ರೂ ಕೂಡ ನಿಮ್ನ ಕನ್ಸಿಡರ್ ಮಾಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನಿಮ್ಮ ಕ್ಯಾಟಗರಿ ಯಾವುದೇ ಆಗಿರ್ಲಿ, ಯು ಶುಡ್ ಸ್ಕೋರ್ ಅಟ್ ಲೀಸ್ಟ್ 35%, ಇಲ್ಲ ಅಂದ್ರೆ ಕನ್ಸಿಡರ್ ಆಗಲ್ಲ. ಸೊ ಇದಿಷ್ಟು ಕೂಡ ಈಗೇನ್ ನೋಟಿಫಿಕೇಶನ್ ಆಗಿದೆ KA ಕಡೆಯಿಂದ, ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನಾದ್ರು ದಯವಿಟ್ಟು ಕ್ವಶನ್ಸ್ ಗಳಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಕ್ಕೆ ಸಂಬಂಧಪಟ್ಟಿರುವಂತ ನೋಟಿಫಿಕೇಶನ್ ಕಲ್ಯಾಣ ಕರ್ನಾಟಕದ ಇರ್ಬೋದು, ನಾನ್ ಕಲ್ಯಾಣ ಕರ್ನಾಟಕ, ಮತ್ತೆ ಅದ್ರ ಜೊತೆಗೆ ಟೆಕ್ನಿಕಲ್ ಸಿಲೆಬಸ್ ನ ನಾನು ನಿಮ್ಗೆ ಈ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಲಿಂಕ್ ಅಲ್ಲಿ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.